ನಾನು ನಿನ್ನೆ ಮಾಧ್ಯಮದ ಮುಂದೆ ನನ್ನ ಆಫೀಸ್ನೊಳಗ ವಿಕಾಸದೊಳಗ ಎಲ್ಲ ಮಾಧ್ಯಮದೊಳಗೆ ಕರೆದು ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, 5 ಗ್ಯಾರಂಟಿ ಯಾವುದೇ ಆರ್ಥಿಕ ಹೊರೆ ಇಲ್ಲ ನಮಗ. ಅವ್ರಿಗೆ ಹೇಳ್ಬೋದು ಪರಿಷ್ಕರಣೆ ಮಾಡೋದಂತಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ನಾಯಕರು ಬಹಳ ಸ್ಪಷ್ಟವಾಗಿದೆ ಹೇಳಿದ್ದಾರೆ. ಪಂಚ ಗ್ಯಾರಂಟಿಯನ್ನ ಪರಿಷ್ಕರಣೆ ಮಾಡೋಂಥ ಈ ಸದ್ಯ ಪರಿಸ್ಥಿತಿಯೊಳಗೆ ಇಲ್ಲ. ಅಭಿವೃದ್ಧಿ ಕುಂಠಿತ ಇಲ್ಲ. ಮಾಧ್ಯಮದ ಮಾತ್ರ ಅಭಿವೃದ್ಧಿ ಕುಂಠಿತ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಮ್ಮ ರೋಡ್ ತರುವಂತ ತಂದಿದ್ದೀವಿ. ನಮ್ಮ ಕೆಲಸಕ್ಕೆ ಯಾವುದೇ ಪ್ರಗತಿಗೆ ಇದು ಆಗಿಲ್ಲ. ಅದಕ್ಕೆ ನಾನು ಒಂದು ಮಾತು ಹೇಳ, DCM ಅವರು, ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, KC ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಎಲ್ಲರೂ ಕುಂತು ಇಂಟರ್ನಲ್ ಮೀಟಿಂಗು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮಾಡಿದ್ದೀವಿ. ಭಾಳ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಏನು ಕೊಡ್ತಾ ಇದ್ವಿ, ಮಧ್ಯಮ ವರ್ಗ ಬಡತನದಲ್ಲಿರುವಂಥ ವರ್ಗಕ್ಕೆ ಭಾಳ ಉಪಯುಕ್ತವಾದಂಥ ಯೋಜನೆಗಳು. ಕೆಲವೊಂದಿಷ್ಟು ಸಲಹೆ ಕೊಡ್ತಾರೆ. ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದವ್ರು ತೊಗೊತಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿದವ್ರಿಗೆ ಗೃಹ ಜ್ಯೋತಿ ಇದೆ, ಅದನ್ನೆಲ್ಲ ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ಆದರೆ ಈ ಸದ್ಯದ ಮಟ್ಟಿಗೆ ಯಾರು ಬಡವರು ಅದಾರ, ಯಾರು ಸರ್, ನಾನು ಇನ್ನೂ ಒಂದು ಅರ್ಧ ತಾಸು ಕೂರ್ತೀನಿ ಆರಾಮ್ ಕೇಳಿ. ಯಾರು ಬಡವರು ಅದಾರ, ಯಾರು ನಿರ್ಗತಿಕರು ಅದಾರ, ಯಾರಿಗೆ ಜೀವನ ನಡೆಸಲಿಕ್ಕೆ ಕಷ್ಟ ಇದೆ, ಅವ್ರಿಗೆ ಇವತ್ತು ಈ ಗ್ಯಾರಂಟಿ ಯೋಜನೆಯಿಂದ ಸಮೃದ್ಧವಾಗಿ, ಸಮಾಧಾನವಾಗಿ, ಆರಾಮಾಗಿ ಜೀವನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಗ್ಯಾರಂಟಿ ಯೋಜನೆ ಬಗ್ಗೆ ನಮಗಿರ್ಲಾರ ಸಮಸ್ಯೆ ನಿಮಗೆ ಬೇಡ. ಹಂಗೇನಾರು ಇದ್ರ ಮುಖ್ಯಮಂತ್ರಿಗಳ ಸ್ಪಷ್ಟಪಡಿಸ್ತಾರ. ನಮಗೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮಾಧ್ಯಮದೊಳಗ ಗ್ಯಾರಂಟಿ ಯೋಜನೆ, ಅದು ಬಡವರ ಯೋಜನೆ, ಅದು ಮಧ್ಯಮ ವರ್ಗದ ಯೋಜನೆ, ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದು ಕೊಟ್ಟಿರೋದ್ರಿಂದ ನಮ್ಮ ರಾಜ್ಯದೊಳಗೆ 135 ಸೀಟು ಕಾಂಗ್ರೆಸ್ ಗೆದ್ದಿದೆ. ನಿಮಗೊಂದು ಡೌಟ್ ಬರ್ಬೋದು, ಯಾಕೆ MP ಒಳಗೆ ಆಗಲಿಲ್ಲ, ಯಾಕೆ MP ಒಳಗೆ ಬರೀ 9 ಸೀಟ್ ಗೆದ್ದಿರಿ ಅಂತ ನಿಮ್ಮ ಮತ್ತೆ ನಾನು ಮರು ಪ್ರಶ್ನೆ ನೀವು ಕೇಳಬಹುದು. ನಾವು ಹಿಂದೆ ಒಂದೇ ಒಂದು ಸೀಟು ಲೋಕಸಭೆಯಲ್ಲಿ ಗೆದ್ದಿದ್ವಿ. ಈಗ ನಮ್ಮದು ಸಾಧನೆ 8 ಆಗಿದೆ. ತಾಳ್ಮೆಯಿಂದ, ಸಮಾಧಾನದಿಂದ ಬಡವರ ಯೋಜನೆ ವಿಚಾರದೊಳಗೆ ನಾವು ತಾಳ್ಮೆ ಇದೀವಿ. ಜನರು ನಮಗ ನಿಶ್ಚಿತವಾಗಿ ನಮ್ಮ ಸರ್ಕಾರ ಇರೋವರೆಗೂ, ಕಾಂಗ್ರೆಸ್ ಪಕ್ಷದ ಅಧಿಕಾರ ಇರೋವರೆಗೂ ಗ್ಯಾರಂಟಿ ಯೋಜನೆಗೆ ಯಾವುದು ಇದಿಲ್ಲ. ಮತ್ತು ನಿಮ್ಗೇನು ಡೌಟ್ ಐತಿ, ಶಾಸಕರು ಹೇಳಕತ್ತಾರ, ಸಚಿವರು ಹೇಳಕತ್ತಾರ ಅಂತ ಐತಿಲ್ಲ, ಅದನ್ನ ದಯಮಾಡಿ ನಿಮ್ಮ ಮನಸ್ಸಿನ ಡೌಟ್ ಇಟ್ಕೋಬೇಡ್ರಿ. ಮುಖ್ಯಮಂತ್ರಿಗಳು ಕರ್ಕಾಜ್ ಅವ್ರಿಗೆ ಸೂಚನೆ ಕೊಡ್ತಾರೆ. ಅವರಿಗೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಈ ಸದ್ಯ ನೀವು ಕೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ. ಒಂದ್ ಸೆಕೆಂಡ್ 8 ಕೋಟಿ ನಾವು ಏನೋ ಸಿಂಧು ಪೋರ್ಟ್ನೊಳಗ ಕೊಟ್ಟಂಥವ್ರಿಗೆ ಅರ್ಧ ಕೊಟ್ಟಿದ್ವಿ. SCP ಇರ್ಬೋದು, TS ಇರ್ಬೋದು, ಜನರಲ್ ಇರ್ಬೋದು. ನಿನ್ನೆ ಫೈಲ್ ಅಪ್ರೂವ್ ಮಾಡಿದ್ದೀನಿ. ಉಳಿದ ದುಡ್ಡನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಅದು ಕೊಪ್ಪಳ ಅಷ್ಟೇ ಅಲ್ಲ, ರಾಯಚೂರು ಅಷ್ಟೇ ಅಲ್ಲ, ಬೆಳಗಾವಿ ಅಷ್ಟೇ ಅಲ್ಲ, ಇನ್ನೊಂದು ಜಿಲ್ಲೆ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆದವರೆಗೂ. ನಾವು ಈಗ 10,000 ರೂಪಾಯಿ ಕೇಳಿದ್ರು ಅಂತ ತಿಳ್ಕೊಳ್ಳಿ, ಅದ್ರಾಗ 5,000 ಕೊಟ್ಟಿದ್ದೀವಿ, ಇನ್ನೂ 5,000 ಬ್ಯಾಲೆನ್ಸ್ ಕೊಟ್ಟಿದ್ದೀವಿ. ಈಗ ಅದು 5,000 ಕೊಡ್ತಾರೆ. ಸರ್, ಯಾವ ಇಂಥ ಕಲಾವಿದರಿಗೆ ದುಡ್ಡು ಕೊಟ್ಟಿಲ್ಲ. ಹಂಪಿ ಉತ್ಸವ ಬಾಕಿ ಇದೆ. ಯಾಕೆ ಬಾಕಿ ಇದೆ ಅಂತಂದ್ರೆ, ನನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನನಗೆ ದುಡ್ಡು ಕೊಡುವಂಥದ್ದು ಇದ್ದಿದ್ದಿಲ್ಲ. ನಾನು 3 ಕೋಟಿ ಕೊಟ್ಟಿದ್ದೀನಿ. ಪ್ರವಾಸೋದ್ಯಮ ಇಲಾಖೆಯಿಂದ ಬಾಕಿ ಉಳಿದಿದೆ ಅಂತ ನನಗೆ ನಿನ್ನೆ ಯಾರೋ ಜಿಲ್ಲಾಧಿಕಾರಿ ವಿಜಯನಗರದವ್ರು ಮಾತಾಡಿದ್ರು. ನನಗೆ ಕೊಡ್ಬೇಕಾಗಿದ್ದು, ನನ್ನ ಇಲಾಖೆಯಿಂದ ಕೊಡ್ಬೇಕಾಗಿದ್ದು ಕೊಟ್ಟಿದ್ದೀನಿ. ಆದರೂ ನನಗೇನ ಕೇಳಿ ಇನ್ನೂ ಕೊಡ್ಬೇಕಂತ ನೀವೇನೋ ಎಕ್ಸ್ಪೆಕ್ಟ್ ಮಾಡಿದ್ರೆ
ಪ್ರಪೋಸಲ್ ಕಳಿಸಿ ಇನ್ನೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಆನೆಗುಂದಿ ಉತ್ಸವಕ್ಕೂ ಆನೆಗುಂದಿ ಉತ್ಸವದ ಒಂದು ಸಮಸ್ಯೆ ಆಗಿದೆ. ಭಾಳ ಹರಿಬರಿಯೊಳಗ ಅದನ್ನ ಏನು 4G AKMs ಜಾಸ್ತಿ ಕೇಳಿದ್ದಿಲ್ಲ. ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸಂಬಂಧಪಟ್ಟಂತ ನಾನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಂಬಂಧಪಟ್ಟಂತ ನಮ್ಮ ಇಲಾಖೆ ಅಧಿಕಾರಿಗಳು ಮಾತಾಡಿದ್ದೀವಿ. ಮಾತಾಡಿ ನಿರ್ಮಿತಿ ಕೇಂದ್ರಕ್ಕೆ ಕೊಡಬೇಕು. ಇನ್ನು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ಶಾಸಕರು, ಆದ್ರೆ ಗಂಗಾವತಿ ಆನೆಗುಂದಿ ಇದು ಅಲ್ಲ, ಅದು ನಮ್ಮ ಜಿಲ್ಲೆ ಉತ್ಸವ, ನಮ್ಮ ಉತ್ಸವ. ಆ ಉತ್ಸವ ಗೌರವ ಇದೆ, ಅಭಿಮಾನ ಇದೆ. ಡ್ಯಾಮ್ ನಿರ್ವಹಣೆ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರದಿಂದ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಬೋರ್ಡ್ನವರು ಹೇಳ್ತಾ ಇದ್ರ. ಯಾವಾಗ ಹೇಳಿದ್ರು ಸರ್? ಮೊನ್ನೆ ಸರ್. ಯಾವಾಗ ಕ್ಲಿಯರ್ ಆಗ್ತಾ ಇಲ್ಲ ಸರ್. ಸರ್ ಈಗ ಯಾರು ಹೇಳಿಲ್ಲ, ಪೂರ ಕೇಳಿ.